ಹಾಯ್ ಫ್ರೆಂಡ್ಸ್, ನಿಮಗೋಸ್ಕರ ಅಂತ ಹೇಳಿ ನ್ಯಾಚುರಲ್ ಆಗಿರುವಂಥ ಯಾವುದೇ ರೀತಿ ಕೆಮಿಕಲ್ ಇರದೇ ಇರೋಂಥ 100% ನಿಮ್ಗೆ ರಿಸಲ್ಟ್ ಕೊಡುವಂತಹ ಫೇಸ್ ವಾಶನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮಾಡೋ ವಿಧಾನ ತುಂಬ ಸರಳ. ಒಂದು ದಿವಸ ಮಾಡಿಟ್ಕೊಂಡ್ರೆ 15 ದಿವಸ ಯೂಸ್ ಮಾಡ್ಬೋದು. ನೋಡಿರಿ, ಇದು ಎಷ್ಟು ಒಳ್ಳೆಯದು ಅಂತ ಅಂದರೆ ಇದರಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತ ನಿಮಗೆ ಇದು ಹೇಳ್ಕೊಡ್ತಾರೆ. ಹಾಗೆಯೇ ಇದು ಮಾಡುವಂಥದ್ದು ಕೂಡ ತುಂಬ ಸುಲಭ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು ಮತ್ತು ರಿಸಲ್ಟ್ ಮಾತ್ರ ನಿಮಗೆ 1000% ಒಳ್ಳೆಯದಿದೆ. ಸ್ವಲ್ಪ ತಾಳ್ಮೆ ಬೇಕು. ಒಂದು 8 ದಿವಸ ಆದರೂ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ ಸ್ಕ್ರೀನ್ಶಾಟನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ತುಂಬ ಅಂದರೆ ತುಂಬ ರಿಯಲ್ ಆಗಿರುವಂಥದ್ದು. ನೀವು ಫೇಸ್ ವಾಶ್ ಮಾಡಿದರೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಡು ಸ್ವಲ್ಪ ಕಡಿಮೆ ಆಗ್ತದೆ. ಅದೇ ನೀವು ಪೌಡ್ರ್ ಮಾಡಿಕೊಂಡ್ರೆ ಸ್ಕ್ರಬ್ ಥರ ಯೂಸ್ ಆಗಿ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಡು ಅಥವಾ ಪಿಂಪಲ್ಸು ಮತ್ತು ಬ್ಲ್ಯಾಕ್ ಪ್ಯಾಚಸ್ಸು 100% ಕಡಿಮೆ ಆಗ್ತದೆ. ನೋಡಿರಿ, ನಮ್ಮ ಮುಖದಲ್ಲಿ ಆಯಿಲ್ ಇದ್ದರೆ ನಮ್ಮಲ್ಲಿ ಮುಖದಲ್ಲಿರುವಂತಹ ಪಿಂಪಲ್ಸು ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ನಾನು ಅಂಟುವಳಕಾಯನ್ನು ಬಿಸಿಲಲ್ಲಿ ಒಣ ಹಾಕ್ಕೊಂಡಿದ್ದೇನೆ. ಇದು ನಾನು ನಮ್ಮ ಮನೇಲಿ ಯೂಸ್ ಮಾಡ್ತೇವೆ. ಬಿಸಿಲಲ್ಲಿ ಅಂದರೆ ಚೆನ್ನಾಗಿ ಬಿಸಿಲಿರಬೇಕು. ಚೆನ್ನಾಗಿ ಒಣಗಿರುವಂತಹ ಅಂಟುವಳಕಾಯಿನ ನಾನು ಕುಟ್ಟೋ ಕಲ್ಲಲ್ಲಿ ಕುಟ್ತಾ ಇದ್ದೇನೆ. ಅಂದರೆ ಅದರೊಳಗಿರುವಂತಹ ಬೀಜನ ತೆಗೆದು ಸಿಪ್ಪೆ ಮಾತ್ರ ಇಟ್ಕೊಳ್ಬೇಕು. ನೋಡಿರಿ, ಇದೇ ರೀತಿ ನಾನು ಎಲ್ಲವನ್ನು ಸಿಪ್ಪೆ ತೆಗೆದಿಟ್ಕೊಳ್ತೇನೆ. ನೋಡಿರಿ, ಈ ರೀತಿಯಲ್ಲಿ ಸಿಪ್ಪೆ ಒಣಗಿರಬೇಕು. ನೋಡಿರಿ, ಇಷ್ಟು ಚೆನ್ನಾಗಿ ಒಣಗಿದರೆ ನಿಮಗೆ ಮಿಕ್ಸರ್ ಹಾಕಿದ ತಕ್ಷಣ ಪೌಡ್ರ್ ಆಗಲಿಕ್ಕೆ ತುಂಬ ಯೂಸ್ ಆಗ್ತದೆ. ಇದಕ್ಕೆ ನಾನು ಏನೇನು ಬಳಸ್ತೇನೆ ಅಂತ ನೀವು ನೋಡಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಒಂದು ಲೈಕ್ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ನೋಡಿರಿ, ಈಗ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನಾನು ಸಿಪ್ಪೆನ ಎಲ್ಲ ಅಂಟುವಳ ಸಿಪ್ಪೆ ಅಂದರೆ ರೀತಾಕಾಯಿ ಸಿಪ್ಪೆನ ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ನೀವು ನೋಡಿರಿ, ಇಷ್ಟು ಚೆನ್ನಾಗಿ ಒಣಗಿದರೆ ಬೇಗ ಪೌಡ್ರ್ ಆಗ್ತದೆ. ನೋಡಿರಿ, ನಾನು ಈಗ ಮಿಕ್ಸರ್ ಮಾಡ್ಕೊಳ್ತೇನೆ. ಮಿಕ್ಸರ್ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ನಿಮಗೆ ಪೌಡ್ರ್ ಆಗ್ತದೆ. ನೋಡಿರಿ, ನಾನು ಈಗ ನೋಡ್ತಾ ಇದ್ದೀರಲ್ಲ, ಅದ್ರ ಮೇಲೆ ಅಂಟ್ಕೊಂಡಿರುವಂಥ ಪೌಡ್ರು ನಿಮಗೆ ಆನ್ಲೈನಲ್ಲಿ ಆ ರೀತಿಯಲ್ಲಿ ಪೌಡ್ರ್ ಸಿಗ್ತದೆ. ನಾವು ಮಿಕ್ಸರ್ ಮಾಡ್ಕೊಂಡಿದ್ದ ಕಾರಣಕ್ಕೆ ಸ್ವಲ್ಪ ಸ್ಕ್ರಬ್ ಥರ ಇರ್ತದೆ. ನೋಡಿ, ನಾನು ಇನ್ನೂ ಒಂದು ಸಲ ಮಿಕ್ಸಿ ಮಾಡ್ಕೊಳ್ತೇನೆ. ಇದು ಈ ನೀಟಾಗಿ ಈ ರೀತಿಯಲ್ಲಿ ನೀವು ಒಂದು 5-6 ಸತ ಮಾಡಿದ್ರೆ ಈ ರೀತಿ ಪೌಡ್ರ್ ಸಿಗ್ತದೆ. ನೋಡಿರಿ, ನಾನು ನಿಮಗೆ ವಿಡಿಯೋ ತುಂಬ ಲೆಂತ್ ಆಗೋ ಕಾರಣಕ್ಕೆ ನಾನು ಇಷ್ಟೇ ಸಾಕು ಅಂತ ಹೇಳಿ ಇದನ್ನು ನಾನು ಜರಡಿ ಹಿಡ್ಕೊಳ್ತೇನೆ. ಮಿಕ್ಸರ್ ಮಾಡಿರುವಂಥದ್ದನ್ನು ಜರಡಿ ಹಿಡ್ಕೊಳ್ತೇನೆ. ನೀವು ಈ ರೀತಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬಹುದು. ಅಥವಾ ನಿಮಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಮಿಕ್ಸ್ ಮಾಡಿದ್ದನ್ನು 15 ದಿವಸ ಮಾತ್ರ ಯೂಸ್ ಮಾಡಬಹುದು. ನಾನು ಅದಕ್ಕೇನು ಮಿಕ್ಸ್ ಮಾಡಿದ್ದೇನೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ. ನೋಡಿ, ಈಗ ನಾನು ಇದನ್ನೆಲ್ಲ ಜರಡಿ ಹಿಡ್ಕೊಳ್ತೇನೆ. ಜರಡಿ ಹಿಡ್ಕೊಂಡು ನಾನು ಅಜ್ಜಿ ಹತ್ರ ಕೇಳಿದ್ದಕ್ಕೇನು, ನಾನು ಇದನ್ನು ಮುಖಕ್ಕೆ ಯೂಸ್ ಮಾಡ್ಬೋದಾ ಅಮ್ಮ ಅಂತ ಕೇಳಿದಾಗ ನಮ್ಮ ಅಜ್ಜಿ ನಗ್ತಾರೆ. ಯಾಕಂತಂದರೆ ಮೊದಲಿನ ಕಾಲದಲ್ಲೆಲ್ಲ ಪ್ರತಿಯೊಂದಕ್ಕೂ ಇದನ್ನೇ ಬಳಸ್ತಾ ಇದ್ದರು. ಹಾಗಾಗಿ ಇದಕ್ಕೆ ನೀನು ಏನೂ ತೊಂದರೆ ಇಲ್ಲ, ನೀನು ಯೂಸ್ ಮಾಡು, ಮುಖದಲ್ಲಿರುವಂಥ ಮುಡುವೆ ಎಲ್ಲ ಕಡಿಮೆ ಆಗ್ತದಂತ ಹೇಳಿದ್ರು. ಅದಕ್ಕೆ ನಾನು ಏನಾದರೂ ಮಿಕ್ಸ್ ಮಾಡ್ಕೋಬೇಕಂತ ಕೇಳಿದ್ದಕ್ಕೆ ನಮ್ಮ ಅಜ್ಜಿ ಹೇಳಿದ್ದು ಕಡಲೆ ಹಿಟ್ಟನ್ನು ಹೇಳಿದರು. ಅಥವಾ ನೀವು ಕಡಲೆ ಹಿಟ್ಟಿಲ್ಲ ಹೆಸರುಬೇಳೆ ಹಿಟ್ಟು ಅದು ಯಾವುದಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ 3 ಸ್ಪೂನು ತೊಗೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಅದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂತಲೇ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ನಾನು 3 ಸ್ಪೂನು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸರಿ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ಒಂದು ರೌಂಡು ಮಿಕ್ಸರ್ ಮಾಡ್ಕೊಳ್ತೇನೆ. ಅಂದರೆ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಯಿತು ಅಂದರೆ ಇದು ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ. ಆ ಕಾರಣಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿರಿ, ಇದು ತುಂಬ ಹಳೆಯ ವರ್ಷದ್ದು, ತುಂಬ ಅಂದರೆ ತುಂಬ ಇದು ನಿಮಗೆ 100% ರಿಸಲ್ಟ್ ಕೊಡುವಂಥದ್ದು. ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಇದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ರಿಸಲ್ಟ್ ಬರಲಿಲ್ಲ ಅಂದಾಗ ನನಗೆ ಕಮೆಂಟ್ ಮಾಡಿ. 8 ದಿವಸ ನೀವು ಯೂಸ್ ಮಾಡಿ ನೋಡಿ, ಅಥವಾ ಒಂದೇ ಒಂದು ದಿವಸ ನೀವು ಪ್ರಯತ್ನ ಮಾಡಿ ನೋಡಿ. ಅದಕ್ಕೆ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ನೋಡಿರಿ, ಈ ರೀತಿಯಲ್ಲಿ ನೀವು ಒಂದು ಬೌಲಲ್ಲಿ ಹಾಕಿಟ್ಕೊಂಡು ನೀವು ಒಂದು ಸ್ಟೋರಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ಆಗಬೇಕು. ಗ್ಲಾಸ್ ಆದರೂ ಪರವಾಗಿಲ್ಲ, ಸ್ಟೀಲ್ ಪಾತ್ರೆಯೆಲ್ಲ ಹಾಕಬೇಡಿ. ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ತೊಗೊಳ್ತಾ ಇದ್ದೇನೆ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ರಿಸಲ್ಟ್ ಬಂದಿದೆ. ಹಾಗಾಗಿ ನನ್ನ ಮನೆಯಲ್ಲಿ ಚಿಕ್ಕ ಮಕ್ಕಳು, ನನ್ನ ಮಗಳು ಎಲ್ಲರೂ ಯೂಸ್ ಮಾಡ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಮಾಡಿ. ನೋಡಿ, ನಾನು ಇದನ್ನು ಸ್ಟೋರ್ ಮಾಡಿಟ್ಕೊಳ್ತೇನೆ. ಅದನ್ನು ನೀವು ಮುಖಕ್ಕೆ ಹಚ್ಚಿ ತೋರಿಸ್ಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು. ಹಾಗಾಗಿ ನಾನು ನೋಡಿ ಈ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ 15 ದಿವಸ ನಿಮಗೆ ಈ ಪೌಡ್ರ್ ಬರ್ತದೆ. ನೋಡಿರಿ, ನನ್ನ ಮಗಳಿಗೆ ನಾನು ಸ್ವಲ್ಪ ಪೌಡ್ರು ಹಾಕಿಬಿಟ್ಟು ನಿಮಗೆ ಮುಖ ವಾಶ್ ಮಾಡಿ ತೋರಿಸ್ತಾಳೆ ಅವಳು.
ನೋಡಿರಿ, ಇದಕ್ಕೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಗುಲಾಬಿ ಎಲೆ ತುಂಬ ಇದೆ ಅಂತಂದರೆ ಅದು ಒಣಗಿಸಿ ಕೂಡ ಅದ್ರ ಜೊತೆ ಪೌಡ್ರ್ ಮಾಡಿಟ್ಕೊಳ್ಬೋದು. ರೋಸ್ ವಾಟರ್ ಅಂತೂ ಎಲ್ಲರಿಗೂ ಸಿಗ್ತದೆ, ಹಾಗಾಗಿ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿರಿ, ಎಲ್ಲೋ ಮಧ್ಯ ಮಧ್ಯದಲ್ಲಿ ಮಾತುಗಳು ತಪ್ಪಿದರೆ ಕ್ಷಮಿಸ್ರಿ. ನೋಡಿರಿ, ರೋಸ್ ವಾಟರ್ನ ಆ ಪೌಡ್ರಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆ ನೀರು ಹಚ್ಕೊಳ್ಬೇಕು. ಯಾವಾಗೂ ಮುಖ ತೊಳಿಬೇಕಿದ್ರೆ ಒಣಗಿದ ಮುಖಕ್ಕೆ ಏನೂ ಹಚ್ಚಬಾರ್ದು, ಸ್ವಲ್ಪ ನೀರು ಹಚ್ಕೋಬೇಕು. ಈಗ ನೋಡಿರಿ, ಫೇಸ್ ವಾಶ್ ಟೈಪ್ ನಿಮಗೆ ಇದು ಪೌಡ್ರ್, ಇದು ಆದರೆ ತುಂಬ ಅಂದರೆ ತುಂಬ ರಿಸಲ್ಟ್ ಕೊಡ್ತಾ ಇದೆ. ಯಾವುದೇ ರೀತಿ ಇದು ನೈಟ್ ವಿಡಿಯೋ ಮಾಡ್ತಾ ಇದ್ದ ಕಾರಣಕ್ಕೆ ನಿಮಗೆ ಸ್ವಲ್ಪ ಕರೆಂಟ್ ಹೋಗೋದು ಬರೋದು ಕಾಣಿಸ್ತಾ ಉಂಟು. ಯಾವುದೇ ರೀತಿಯ ಬ್ಯೂಟಿ ಪ್ಲಸ್ಸು ಸೆಲ್ಫಿ ಯಾವುದೂ ಮಾಡಿಲ್ಲ ನಾನು. ಇದು ರಿಯಲ್ ಆಗಿರುವಂಥದ್ದು. ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅವಳು ಯಾವ ಭಾಗದಲ್ಲಿ ಮುಖ ತೊಳೆದಿದ್ದಾಳೆ ಅದಷ್ಟೇ ನೋಡ್ರಿ, ಅಲ್ಲಿ ಮೇಲುಗಡೆ ಎಷ್ಟು ಬ್ಲ್ಯಾಕ್ ಇದೆ, ಕೆಳಗಡೆ ಸ್ವಲ್ಪ ಅಷ್ಟೇ ತಿಕ್ಕಿದ್ದಾಳೆ ಅವಳು, ಅಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು.